ಆವಾಗ ರಾಹುಲ್ ಗಾಂಧಿಯವರು ಓಕೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಅನ್ನೋ ಸುದ್ದಿ ಬಂತಲ್ಲ. ಡಿ ಕೆ ಸುರೇಶ್ ಅವರು ಕೇಳಿದ್ರಂತೆ ಯಾಕೆ ಹಿಂಗೆ ಮಾಡಿದ್ದೀರಿ ಅಂತ. ಆಮೇಲೇನೋ ವೇಣುಗೋಪಾಲ್ ಅವ್ರ ಕಡೆಯಿಂದ ಏನೋ ಒಂದು ಕ್ಲಾರಿಫಿಕೇಷನ್ ಬಂತಂತೆ. ಇಲ್ಲ ಹಾಗೆಲ್ಲ ಆಗಿಲ್ಲ, ಒಂದು 10 ನಿಮಿಷ ಭೇಟಿ ಆಗೋದಕ್ಕೆ ಸಿಕ್ಕರಷ್ಟೇ, ಅವರು ಇನ್ನೊಂದು ಸಲ ಕೂತ್ಕೊಂಡು ಮಾತಾಡೋಣ ಅನ್ನೋ ಥರ ಹೇಳಿದ್ದಾರೆ ಅಂತ. ಈಗ ಅಣ್ಣ ತಮ್ಮನ ಪ್ರಯಾರಿಟಿ ಕ್ಯಾಬಿನೆಟ್ ರೀಶಫಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು. ಅಂದರೆ ನಮಗೇನೂ ಮಾತು ಕೊಡದೆ ನೀವು ಕ್ಯಾಬಿನೆಟ್ ನಿಮ್ಮ ಪಾಡಿಗೆ ನೀವು ರೀಶಫಲ್ ಮಾಡ್ಕೋಬೇಡಿ ಅಂತ ಹೇಳುವುದು, ಕನ್ವಿನ್ಸ್ ಮಾಡೋದು ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಸದ್ಯದ ಪ್ರಯಾರಿಟಿ. ಈಗ ನೆನ್ನೆ ಇಬ್ಬರು ಹೋದರು, ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಮಾತಾಡಿದ್ದಾರೆ. ಏನು ಅಂದರೆ 2.5 ವರ್ಷದ ಹಿಂದೆ ನೀವು ಕೊಟ್ಟ ಮಾತನ್ನು ಈಗ ನೆರವೇರಿಸಿ, ಈಗ ಈಡೇರಿಸಿ ಅಂತ ಕೇಳಿದಾರಂತೆ. 2.5 ವರ್ಷದ ಹಿಂದೆ 2023 136 ಸ್ಥಾನಗಳಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದಾಗ ಇಬ್ಬರ ಮಧ್ಯದಲ್ಲಿ ಸಿ ಎಂ ಯಾರಾಗೋದು ಅನ್ನೋ ವಿಷಯದಲ್ಲಿ ಸ್ವಲ್ಪ ತಿಕ್ಕಾಟ ಆಯಿತು. ಕರೆಸ್ಕೊಂಡ್ರು ಇಬ್ಬರನ್ನು ದಿಲ್ಲಿಗೆ, ಹೈಕಮಾಂಡ್ನವ್ರು ಕರೆಸ್ಕೊಂಡ್ರು, ಕೂತ್ಕೊಂಡು ಮಾತಾಡ್ತಾಯಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ. ಡಿ ಕೆ ಸುರೇಶ್ ಅವರು, ಜಿ ಸಿ ಚಂದ್ರಶೇಖರ್ ಅವರು ಇಬ್ಬರು ಹೊರಗಡೆ ಇನ್ನೋವಾ ಕಾರ್ನಲ್ಲಿ ಕೂತ್ಕೊಂಡಿದ್ರಂತೆ. ಒಳಗಡೆ ಮೀಟಿಂಗ್ ಆಗ್ತಾ ಇತ್ತು. ಆ ಮೀಟಿಂಗ್ನಲ್ಲಿ ರಾಹುಲ್ ಗಾಂಧಿ ಅವರಿದ್ದರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಇದ್ದರು, ಕೆ ಸಿ ವೇಣುಗೋಪಾಲ್ ಇದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು. ಇಷ್ಟು ಜನ ಕೂತ್ಕೊಂಡು ಎದುರಿಗೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಕೂತ್ಕೊಂಡು ಕನ್ವಿನ್ಸ್ ಮಾಡ್ತಾ ಇದ್ರಂತೆ. ಡಿ ಕೆ ಶಿವಕುಮಾರ್ ಆಟ ಹಿಡಿದ್ರಿಲ್ಲ, ನಾನು ಸಿ ಎಂ ಆಗವನೇ ಅಂತ. ಆ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಬ್ಬರು ದಿಲ್ಲಿಲಿ ಇರಲಿಲ್ಲ, ಅವರು ಶಿಮ್ಲಾದಲ್ಲಿದ್ದರು. ಫೋನ್ನಲ್ಲಿ, ಐಫೋನಲ್ಲಿ ಫೇಸ್ ಟೈಮ್ ಅಂತ ಒಂದು ಬರುತ್ತೆ, ಯಾರು ಅಂದರೆ ರೆಕಾರ್ಡ್ ಮಾಡೋದಕ್ಕಾಗೋದಿಲ್ಲ, ಟ್ರೇಸ್ ಮಾಡೋಕ್ಕಾಗೋದಿಲ್ಲ. ಆ ಕಾಲ್ ಮಾಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಫೋನ್ ಕೊಟ್ಟರಂತೆ. ಇದು ಡಿ ಕೆ ಶಿವಕುಮಾರ್ ಪಾಳ್ಯದಿಂದ ಬರುವ ಕಥೆ ನಾನು ಹೇಳ್ತಾ ಇರೋದು. ಆ ಫೋನ್ ಕಾಲ್ನಲ್ಲಿ ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಇಬ್ಬರು ಡಿ ಕೆ ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ರಂತೆ. ಇಲ್ಲ ನಾವು ಭರವಸೆ, ನಮ್ಮದು ಗ್ಯಾರಂಟಿ, ನೀವು 2.5 ವರ್ಷ ಆದಮೇಲೆ ನೀವು ಸಿ ಎಂ ಆಗಿರಂತೆ, ಈಗ ಸಿದ್ದರಾಮಯ್ಯನವರು ಸಿ ಎಂ ಆಗಲಿ ಅಂತ ಹೇಳಿದ್ರಂತೆ. ಇವರು ಒಪ್ಕೊಂಡ್ರಂತೆ. ಅದಕ್ಕಿಂತ ಮೊದಲು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು, ನನ್ನ ಹೆಂಗೋ ಕನ್ವಿನ್ಸ್ ಮಾಡಿಬಿಡ್ತೀರಿ, ಸುರೇಶ್ ಕನ್ವಿನ್ಸ್ ಆಗ್ತಿಲ್ಲ, ನನ್ನ ತಮ್ಮ ಕನ್ವಿನ್ಸ್ ಆಗ್ತಿಲ್ಲ ಅಂತ. ಸುರೇಶ್ ಅವ್ರನ್ನ ಒಳಗೆ ಕರೆದು, ನೋಡಪ್ಪ ಸೋನಿಯಾ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಹಿಂಗೆ ಹೇಳಿದ್ದಾರೆ ಅಂತ ಆದಮೇಲೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ಏಕೈಕ ಉಪಮುಖ್ಯಮಂತ್ರಿ, ಲೋಕಸಭಾ ಚುನಾವಣೆ ಮುಗಿಯೋ ತನಕ ಡಿ ಕೆ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿ ಮುಂದುವರಿಯೋದು ಅನ್ನೋ ನಿರ್ಣಯ ಆಯ್ತಂತೆ. ಇದು ಡಿ ಕೆ ಶಿವಕುಮಾರ್ ಕಡೆ ಅವರು ಹೇಳೋದಿದ್ದನ್ನು. ಇಷ್ಟೆಲ್ಲ ಆದ ಮೇಲೆ ನಾವು ಒಪ್ಕೊಂಡಿದ್ವಿ, ಆಯ್ತಲ್ಲ ಈಗ 2.5 ವರ್ಷ ಸಿ ಎಂ ಮಾಡಿ ಅನ್ನುವ ಮನವಿಯನ್ನು, ಆಗ್ರಹಪೂರ್ವಕ ಮನವಿಯನ್ನು ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಹೇಳೋದು ನನಗೆ ಯಾರೂ ಹೇಳಿಲ್ಲ ಅಂತ. ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡು ರಾಜ್ಯ ನಡೆಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳಿದ್ರು. ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ.